ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ ನಂಬರ್ 49 ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ, ಮ್ಯಾಥ್ಸ್ ಅಲ್ಲಿ ಟೋಟಲ್ ಆಗಿ 20 ಕ್ವಶನ್ ಇದೆ. 20 ಕ್ವಶನ್ ಅಲ್ಲಿ ನೀವು 18 ಅಥವಾ 19 ಕ್ವಶನ್ ಏನಾದರೂ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ 40 ಮಾಡಲ್ ಪೇಪರ್ನ ರೆಫರ್ ಮಾಡಿ. ನೀವೇನಾದ್ರು ಮ್ಯಾಥ್ಸ್ ಅಲ್ಲಿ 20 ಕ್ವಶನ್ಗೆ 20 ಕ್ವಶನ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಟೋಟಲ್ ಆಗಿ 50 ಮಾಡಲ್ ಪೇಪರ್ ಇದೆ. 50 ಮಾಡಲ್ ಪೇಪರ್ನ ರೆಫರ್ ಮಾಡಿ. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಯಾವುದೋ ಒಂದು ಸಂಖ್ಯೆನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದಾರಂತೆ. ಆಯ್ತಾ, ಯಾವುದೋ ಒಂದು ಸಂಖ್ಯೆನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದಾರಂತೆ. ಅದ್ರ ಸಮ್ಮು 279 ಅಂತ ಕೊಟ್ಟಿದ್ದಾರೆ. ಆಯ್ತಾ, ಅದಾದ್ಮೇಲೆ ಸೆಕೆಂಡ್ ಲೈನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅದರಲ್ಲಿ ಒಂದು ಸಂಖ್ಯೆ ಇದು ಒಂದು ಸಂಖ್ಯೆ, ಇದು ಇನ್ನೊಂದು ಸಂಖ್ಯೆ. ಅದರಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 2ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಇಂಗ್ಲಿಷ್ ಏನ್ ಕೊಟ್ಟಿದ್ದಾನೆ, ಇಫ್ ಒನ್ ಪಾರ್ಟ್ ಈಸ್ ಟ್ವೈಸ್ ದ ಅದರ್, ಇಫ್ ಒನ್ ಪಾರ್ಟ್ ಈಸ್ ಟ್ವೈಸ್ ದ ಅದರ್ ಅಂತ ಕೊಟ್ಟಿದ್ದಾನೆ. ಈ ರೀತಿ ಬರ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ. ಆಯ್ತಾ, ಸುಮಾರು ಲೆಕ್ಕಗಳು ಸಾಲ್ವ್ ಮಾಡಿದ್ದೀವಿ. ಇದೇನಾಗುತ್ತೆ, 3x ಆಗುತ್ತೆ, 279 ಆಗುತ್ತೆ. ಆಯ್ತಾ, ಎಕ್ಸ್ ಏನಾಗುತ್ತೆ, ಎಕ್ಸ್ 93 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ 93 ಬರುತ್ತೆ. ವೈ ಅಂದ್ರೆ ಏನು, ವೈ ಅಂದರೆ 2x ಅಂತ ಇಲ್ಲಿದ್ದೀನಿ. ವೈ ಅಂದರೆ 2x ಅಂತ, 2x ಅಂತ ಹಾಕೊಳ್ಳಿ. y is equal to 2 into x ಅಂದರೆ 93. ಆಯ್ತಾ, y is equal to ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 186 ಬರುತ್ತೆ. ಆಯ್ತಾ, ಅವೆರಡು ನಂಬರು ನಿಮಗೆ 186 ಮತ್ತು 93 ಆಗಿರುತ್ತೆ. ಆಯ್ತಾ, ಯಾವುದೋ ಒಂದು ನಂಬರ್ ತಗೊಂಡು ಡಿವೈಡ್ ಮಾಡಿದ್ರೆ ಅದನ್ನ ಈ ರೀತಿ ಡಿವೈಡ್ ಮಾಡಿರ್ತಾರೆ. ಕ್ವಶನ್ ನಂಬರ್ 1ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 1ಗೆ ಆನ್ಸರ್ ಎ. ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಅಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಆಂಗಲ್ ಎಕ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಈ ಆಂಗಲ್ ಕೊಟ್ಟಿದ್ದಾನೆ, ಈ ಆಂಗಲ್ ಕೊಟ್ಬಿಟ್ಟು ಈ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಇದಕ್ಕೆ ಸ್ಟ್ರೈಟ್ ಆಂಗಲ್ ಅಥವಾ ಸರಳ ರೇಖೆ ಅದ್ರ ಕಾನ್ಸೆಪ್ಟ್ ನ ಯೂಸ್ ಮಾಡಿ. ಯಾವುದೇ ಒಂದು ಸ್ಟ್ರೈಟ್ ಲೈನ್ದು ಆಂಗಲ್ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಆಯ್ತಾ, ನೋಡಿ ಇದು ಸ್ಟ್ರೈಟ್ ಲೈನ್, ಇದು ಸ್ಟ್ರೈಟ್ ಲೈನ್. ಆಯ್ತಾ, ಇದು 100 ಡಿಗ್ರಿ ಆದ್ರೆ ಇದು ಎಷ್ಟಾಗಿರುತ್ತೆ, 80 ಡಿಗ್ರಿ ಆಗಿರುತ್ತೆ. ಆಯ್ತಾ, ಟೋಟಲ್ ಆಗಿ ಆಡ್ ಮಾಡಿ 180 ಡಿಗ್ರಿ ಬರುತ್ತೆ. ಇದು 100 ಡಿಗ್ರಿ ಆದ್ರೆ, ಇಲ್ಲಿಂದ ಇಲ್ಲಿಗೆ 100 ಡಿಗ್ರಿ ಆದ್ರೆ, ಆಯ್ತಾ, ಇದು 80 ಡಿಗ್ರಿ ಆಗಿರುತ್ತೆ. ಆಯ್ತಾ, ಸೊ ಈ ಆಂಗಲ್ ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಇದು ಹಂಗೇನೆ ನೋಡಿ, ಇಲ್ಲಿಂದ ಇಲ್ಲಿಗೆ 110 ಡಿಗ್ರಿ ಅಂತೆ. ಹಾಗಾದ್ರೆ ಈ ಆಂಗಲ್ ಎಷ್ಟು, 110 ಪ್ಲಸ್ 70. ಆಯ್ತಾ, 110 ಪ್ಲಸ್ 70 ಎಷ್ಟಾಗುತ್ತೆ, 180 ಡಿಗ್ರಿ ಆಗುತ್ತೆ. ಆಯ್ತಾ, ನೆಕ್ಸ್ಟ್ ನೋಡಿ, ಸಮ್ ಆಫ್ ಇಂಟೀರಿಯರ್ ಆಂಗಲ್. ಯಾವುದೇ ಒಂದು ಟ್ರಯಾಂಗಲ್ದು 3 ಆಂಗಲ್ನ ಆ್ಯಡ್ ಮಾಡಿದ್ರೆ ಅದು 180 ಡಿಗ್ರಿ ಬರಬೇಕು. ಆಯ್ತಾ, ನೋಡಿ 80 ಡಿಗ್ರಿ ಇದೆ, 70 ಡಿಗ್ರಿ ಇದೆ, ಇದೆಷ್ಟು ಡಿಗ್ರಿ ಆಗುತ್ತೆ. ಆಯ್ತಾ, 80 ಪ್ಲಸ್ 70 ಎಷ್ಟಾಗುತ್ತೆ, 7 1 14 15, ಇದು 150 ಡಿಗ್ರಿ ಆಗುತ್ತೆ. 150 ಅಂದರೆ ಇದು 30 ಡಿಗ್ರಿ ಆಗುತ್ತೆ. ಆಯ್ತಾ, ಇವೆರಡನ್ನ ಆಂಗಲ್ನ ಆ್ಯಡ್ ಮಾಡಿ ನೋಡಿ, ಎಲ್ಲಿ ಬರುತ್ತೆ, 80 ಡಿಗ್ರಿ ಪ್ಲಸ್ 70 ಡಿಗ್ರಿ 150 ಡಿಗ್ರಿ ಆಗುತ್ತೆ. ಆಯ್ತಾ, ಸಮ್ ಆಫ್ ಇಂಟೀರಿಯರ್ ಆಂಗಲ್ ಇದು 3 ಆಂಗಲ್ನ ಕೂಡಿದ್ರೆ ಏನು ಬರಬೇಕು, 180 ಡಿಗ್ರಿ ಬರಬೇಕು. ಆಯ್ತಾ, 180 ಡಿಗ್ರಿ ಬರಬೇಕು. ಸೊ ಈ ಆಂಗಲ್ ಎಷ್ಟಾಗುತ್ತೆ, 30 ಡಿಗ್ರಿ ಆಗುತ್ತೆ. ಇದು 30 ಆದರೆ ಇದು ಸ್ಟ್ರೈಟ್ ಲೈನು, ಇದು 30 ಆದರೆ ಇದು ಎಷ್ಟಾಗಿರುತ್ತೆ, ಈ ಆಂಗಲ್ 150 ಡಿಗ್ರಿ ಆಗಿರಬೇಕು. ಆಯ್ತಾ, ಈ ರೀತಿ ಫೈಂಡ್ ಔಟ್ ಮಾಡಿ. ಆಯ್ತಾ, ಈ ಆಂಗಲ್ 30 ಡಿಗ್ರಿ ಆದರೆ ಈ ಆಂಗಲ್ 150 ಡಿಗ್ರಿ ಆಗಿರಬೇಕು. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 2ಗೆ ಆನ್ಸರ್ ಎ. ಕ್ವಶನ್ ನಂಬರ್ 3 ನೋಡಿ, ಕ್ವಶನ್ ನಂಬರ್ 3 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಯಾವುದೋ ಒಂದು ತೋಟದಲ್ಲಿ ಅರ್ಧ ಭಾಗದಲ್ಲಿ ವೆಜಿಟೇಬಲ್ ಬೆಳೀತಾ ಇದ್ದಾರಂತೆ. ಆಯ್ತಾ, ಯಾವುದೋ ಒಂದು ತೋಟದಲ್ಲಿ ಅರ್ಧ ಭಾಗದಲ್ಲಿ ವೆಜಿಟೇಬಲ್ನ ಬೆಳೀತಾ ಇದ್ದಾರಂತೆ. ಆಯ್ತಾ, ಅದಾದ್ಮೇಲೆ ಪೊಟ್ಯಾಟೋಸ್ನ, ಆಯ್ತಾ, ಆಲೂಗೆಡ್ಡೆನ 1/7 ಆಫ್ ದಿಸ್ ಪಾರ್ಟ್ ಅಲ್ಲಿ ಬೆಳೀತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಆಯ್ತಾ, ತೋಟದಲ್ಲಿ ಅರ್ಧ ಭಾಗದಲ್ಲಿ ವೆಜಿಟೇಬಲ್ ಬೆಳೀತಾ ಇದ್ದಾರೆ, ಆಲೂಗೆಡ್ಡೆನ 1/7 ಆಫ್ ದಿಸ್ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಅದರ 7ನೇ ಒಂದು ಭಾಗದಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆಲೂಗೆಡ್ಡೆನ ಎಷ್ಟು ಜಾಗದಲ್ಲಿ ಬೆಳೀತಾ ಇದ್ದಾರೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಎಷ್ಟು ಜಾಗ ಅಥವಾ ಎಷ್ಟು ಪಾರ್ಟ್ ಅಲ್ಲಿ ಬೆಳೀತಾ ಇದ್ದಾರೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, 1/7 ಆಫ್ ದಿಸ್ ಪಾರ್ಟ್ ಅಂದ್ರೆ ಅರ್ಧ ಭಾಗ ಅಂತ, ಈ ಪಾರ್ಟ್ ಅಲ್ಲಿ 1/7 ಅಂತ. ಆಯ್ತಾ, ಈ ಪಾರ್ಟ್ ಅಲ್ಲಿ 1/7 ಅಂತ. ಆಯ್ತಾ, ಈ ಜಾಗದಲ್ಲಿ 7ನೇ ಒಂದು ಭಾಗದಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ದಾರೆ ಅಂತ ಅರ್ಥ. ಆಯ್ತಾ, ಸೊ ಇಲ್ಲಿಗೆ 1/2 ಅಂತ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನಾಗುತ್ತೆ 1/14 ಆಗುತ್ತೆ. ಅಂದ್ರೆ 1/14 ಪಾರ್ಟ್ ಅಲ್ಲಿ ಆಲೂಗೆಡ್ಡೆನ ಬೆಳೀತಾ ಇದ್ದಾರೆ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 3ಗೆ ಆನ್ಸರ್ ಡಿ. ಕ್ವಶನ್ ನಂಬರ್ 4 ನೋಡಿ, ಕ್ವಶನ್ ನಂಬರ್ 4 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ,
7 ಮೀಟರ್ ವೈರ್ಗೆ 175 ರೂಪಾಯಿ ಅಂತೆ ಆಯ್ತಾ. 7 ಮೀಟರ್ ವೈರ್ಗೆ 175 ಮೀಟರ್ ಅಂತೆ. ಹಾಗಾದ್ರೆ 35 ಸೆಂಟಿಮೀಟರ್ ವೈರ್ಗೆ ಎಷ್ಟು ರೂಪಾಯಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆಯ್ತಾ. ಇದು ಕೇರ್ಫುಲ್ ಆಗಿರಬೇಕು. ಸೊ ಇದನ್ನ ಫಸ್ಟ್ ಕನ್ವರ್ಟ್ ಮಾಡಿ. 7 ಮೀಟರ್ ಅಂದ್ರೆ ಇದೇನಂತೆ 700 ಸೆಂಟಿಮೀಟರ್ ಆಗುತ್ತೆ ಆಯ್ತಾ. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಜಸ್ಟ್ ಮಲ್ಟಿಪ್ಲೈ ಮಾಡಿದೀನಿ, 700 ಸೆಂಟಿಮೀಟರ್ ಆಯಿತು. 700 ಸೆಂಟಿಮೀಟರ್ಗೆ 175 ರೂಪೀಸ್ ಆಯ್ತಾ. ಇದು ಸೆಂಟಿಮೀಟರ್. ನೆಕ್ಸ್ಟ್ 1 ಸೆಂಟಿಮೀಟರ್ಗೆ ಎಷ್ಟು? 175 ಡಿವೈಡೆಡ್ ಬೈ 700 ಆಯ್ತಾ. ನೆಕ್ಸ್ಟ್ ಅವ್ನು ಕೇಳಿರೋದು 35 ಸೆಂಟಿಮೀಟರ್ಗೆ 1 ಸೆಂಟಿಮೀಟರ್ ಫೈಂಡ್ ಔಟ್ ಮಾಡಿದ್ದೀನಿ. ನೆಕ್ಸ್ಟ್ 35 ಸೆಂಟಿಮೀಟರ್ಗೆ ಅಂದರೆ ಇಂಟು 35 ಮಾಡಬೇಕು. 175 ಡಿವೈಡೆಡ್ ಬೈ 700 ಇಂಟು 35 ಆಯ್ತಾ. ನೋಡಿ 35 1 35 2 ಪಕ್ಕ 0 ಇದೆ, 0 ಹಾಕೊಂಡಿದ್ದೀನಿ ಆಯ್ತಾ. ನೆಕ್ಸ್ಟ್ ಏನಾಗುತ್ತೆ? ಇದು 175 ಬೈ 20 ಆಗುತ್ತೆ ಆಯ್ತಾ. 175 ಬೈ 20 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ 8.75 ರೂಪೀಸ್ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 8.75 ರೂಪೀಸ್ ಆಗುತ್ತೆ. ಅಂದರೆ 35 ಸೆಂಟಿಮೀಟರ್ಗೆ 8.75 ರೂಪೀಸ್ ಕಾಸ್ಟ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 4ಗೆ ಆನ್ಸರು ಬಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ 4 ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ ಆಯ್ತಾ. ಈ ರೀತಿ 4 ಡೆಸಿಮಲ್ ನಂಬರ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ ಆಯ್ತಾ. 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಫಾಲ್ಸ್ ಅಂತ ಕೇಳಿದ್ದಾನೆ ಆಯ್ತಾ. 4 ಆಯ್ಕೆ ಕೊಟ್ಬಿಟ್ಟು ಅದರಲ್ಲಿ ಯಾವ ಆಯ್ಕೆ ತಪ್ಪು ಹೇಳಿಕೆ ಅಂತ ಕೇಳಿದ್ದಾನೆ ಆಯ್ತಾ. ಯಾವುದು ನೋಡಿ, ಫಸ್ಟ್ ಆಪ್ಷನ್ ರಾಂಗ್ ಇರುತ್ತೆ. ಆಪ್ಷನ್ ಎ ಅದ್ರಲ್ಲಿ ಏನು ಕೊಟ್ಟಿದೆ ಅಂದ್ರೆ 2.08 ಲೀಸ್ಟ್ ಡೆಸಿಮಲ್ ಅಂತ ಕೊಟ್ಟಿದ್ದಾನೆ. ಲೀಸ್ಟ್ ಡೆಸಿಮಲ್ ಆಯ್ತಾ. ಕನ್ನಡದಲ್ಲಿ ಅತಿ ಚಿಕ್ಕ ದಶಮಾಂಶ ಅಂತ ಕೊಟ್ಟಿದ್ದಾನೆ ಆಯ್ತಾ. ಇದರಲ್ಲಿ ಅತ್ಯಂತ ಚಿಕ್ಕದು ಯಾವುದು? ಅತ್ಯಂತ ಚಿಕ್ಕದು ಇದು ಡೆಸಿಮಲ್ ಪಾಯಿಂಟ್ 2.006. ಇದು ಸ್ಮಾಲೆಸ್ಟ್ ಡೆಸಿಮಲ್ ನಂಬರ್. ಅವನೇನು ಮಾಡಿದ್ದಾನೆ? ಇದನ್ನ ಸ್ಮಾಲೆಸ್ಟ್ ನಂಬರ್ ಅಂತ ಹೇಳಿದ್ದಾನೆ. ಸೊ ಆಪ್ಷನ್ ಎ ರಾಂಗ್, ಫಾಲ್ಸ್ ಸ್ಟೇಟ್ಮೆಂಟ್ ಆಯ್ತಾ. ಕ್ವಶನ್ ನಂಬರ್ 5ಗೆ ಆಪ್ಷನ್ ಎ ಅಂತ ಟಿಕ್ ಮಾಡಿ ಆಯ್ತಾ. ಕ್ವಶನ್ ನಂಬರ್ 5ಗೆ ಆನ್ಸರು ಆಪ್ಷನ್ ಎ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯ್ತಾ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಇದು ಆಲ್ರೆಡಿ ಕೊಟ್ಟಿದ್ದಾನೆ ಸಿಂಪ್ಲಿಫೈಡ್. ಇದನ್ನ ಸಿಂಪ್ಲಿಫೈ ಮಾಡಿ ಆಯ್ತಾ. ಫಸ್ಟ್ 2 ಬರ್ಕೊಳ್ಳಿ. ನೋಡಿ 1 2 3 3 ಡಿಜಿಟ್ 0 ಇದೆ. ಸೊ ಇಲ್ಲಿ 3 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. 1 ಡಿಜಿಟ್ 2 ಡಿಜಿಟ್ 3 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. ಇಷ್ಟೇ ಆಯ್ತಾ. ಇದನ್ನ ಯಾವ ರೀತಿ ಮಾಡ್ತೀರಾ? 0.2 ಇಂಟು 0.2 ಡಿವೈಡೆಡ್ ಬೈ 2 ಆಗುತ್ತೆ. 2 1s 0.1 ಆಗುತ್ತೆ. 0.1 ನ 0.2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0.02 ಬರುತ್ತೆ ಆಯ್ತಾ. ನೆಕ್ಸ್ಟ್ ಇದನ್ನ ಯಾವ ರೀತಿ ಮಾಡ್ತೀರಾ? ಫಸ್ಟು 2 ಬರ್ಕೊಳ್ಳಿ. ಡಿನಾಮಿನೇಟರಲ್ಲಿ 2 0 ಇದೆ. 2 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. ಪಕ್ಕ 0.01 ಇದೆ. ಆ್ಯಡ್ ಮಾಡಿ, ಇವೆರಡನ್ನ ಆ್ಯಡ್ ಮಾಡಿದ್ರೆ 0.03. ಈಗ ನೋಡಿ ಯಾವುದು ಸ್ಮಾಲೆಸ್ಟ್ ಇದು ವ್ಯಾಲ್ಯೂ, ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೆ? ಇದಾಗುತ್ತೆ. ಇಲ್ಲಿ ನೋಡಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 1 2 3 0 ಇದೆ. ಡೆಸಿಮಲ್ ಪಾಯಿಂಟ್ ಆದಮೇಲೆ 3 0 ಇದೆ ಆಯ್ತಾ. ಇಲ್ಲಿ 2 0 ಇದೆ, ಇಲ್ಲಿ 1 0 ಇದೆ, ಇಲ್ಲಿ 1 0 ಇದೆ. ಸೊ ಕ್ವಶನ್ ನಂಬರ್ 6ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ನಾವು ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಫಾದರ್ ಮತ್ತೆ ಸಂದು ಏಜ್ದು ರೇಷಿಯೋ ಕೊಟ್ಟಿದ್ದಾರೆ ಆಯ್ತಾ. ಫಾದರ್ ಮತ್ತೆ ಸಂದು ಏಜ್ದು ರೇಷಿಯೋ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಅಪ್ಪ ಮತ್ತೆ ಮಗನ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ ಆಯ್ತಾ. ನೋಡಿ ಅವ್ರದ್ದು ಏಜ್ ಅಥವಾ ವಯಸ್ಸು, ಅಪ್ಪ ಮತ್ತೆ ಮಗಂದು ಏಜ್ದು ಅನುಪಾತ ಕೊಟ್ಟಿದ್ದಾರೆ, ವಯಸ್ಸಿನ ಅನುಪಾತ 13:7 ಅಂತ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಮತ್ತೆ ಅಪ್ಪ ಮತ್ತೆ ಮಗಂದು ಏಜ್ದು ಸಮ್ ಕೊಟ್ಟಿದ್ದಾರೆ. ಅಪ್ಪ ಮತ್ತೆ ಮಗನ ವಯಸ್ಸಿನ ಮೊತ್ತ ಕೊಟ್ಟಿದ್ದಾರೆ 100 ಅಂತ. ಕೊಟ್ಬಿಟ್ಟು ಲಾಸ್ಟಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ವಾಟ್ ಈಸ್ ದ ಮ್ಯಾನ್ಸ್ ಏಜ್ ಆಯ್ತಾ. ಅವ್ರ ಅಪ್ಪನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಆಯ್ತಾ. ನೋಡಿ ಇದೇನು ಮಾಡ್ಕೊಳ್ಳಿ, ರೇಷಿಯೋ ಕೊಟ್ಟಿದ್ದಾರಾ, ರೇಷಿಯೋನ ಆ್ಯಡ್ ಮಾಡಿ. ಇದನ್ನ 13x ಪ್ಲಸ್ 7x = 100 ಅಂತ ಬರ್ಕೊಳ್ಳಿ. ಸಿಂಪಲ್, ಡೈರೆಕ್ಟಾಗಿ ಇದನ್ನೇ ಬರ್ಕೋಬೋದಿತ್ತು.
ಒಂದು ಸ್ವಲ್ಪ ಮಕ್ಳಿಗೆ ಅರ್ಥ ಆಗಲಿ ಅಂದ್ಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಎರಡನ್ನೂ ಆ್ಯಡ್ ಮಾಡಿ ಇದೇನಾಗುತ್ತೆ 20x ಆಗುತ್ತೆ. 20x ಈಸ್ ಈಕ್ವಲ್ ಟು 100 ಆಗುತ್ತೆ ಆಯಿತಾ. ಎಕ್ಸ್ ಈಸ್ ಈಕ್ವಲ್ ಟು 5 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 5 ಅವ್ನು ಕೇಳಿರೋದು ಅವ್ರ ಅಪ್ಪನ ವಯಸ್ಸು ಆಯಿತಾ, ಅವ್ರ ಅಪ್ಪನ ಏಜು. ಅವ್ರ ಅಪ್ಪನ ಏಜು ಎಷ್ಟಿದೆ ರೇಷಿಯೋ 13x ಇದೆ. ಅವ್ರ ಅಪ್ಪಂದು 13x ಇದೆ. 13 ಇಂಟು ಎಕ್ಸ್ ಅಂದರೆ 5. 13 5 ಎಷ್ಟಾಗುತ್ತೆ 65 ಆಗುತ್ತೆ. 65 ಇಯರ್ಸ್ ಆಗುತ್ತೆ ಆಯಿತಾ. ಅವ್ರ ಅಪ್ಪನ ವಯಸ್ಸು 65 ಇಯರ್ಸ್. ಆನ್ಸರ್ ಏನು ಬರುತ್ತೆ ಕ್ವಶನ್ ನಂಬರ್ 7ಗೆ ಆನ್ಸರು ಎ. ಅಕಸ್ಮಾತ್ ಅವನೇನಾರ ಕ್ವಶನಲ್ಲಿ ಅವ್ನ ಮಗನ ವಯಸ್ಸು ಏನಾರು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಮಗನ ಫೈಂಡ್ ಔಟ್ ಮಾಡ್ಬೋದು. ಮಗಂದು ಎಷ್ಟಿದೆ, ಮಗಂದು ಹಿಂಗೆ ಸಂದು 7x 7 ಇಂಟು 5 7 ಇಂಟು 5 ಅಂದರೆ 35 ಇಯರ್ಸ್ ಆಯಿತಾ. ಯಾವ್ದು ಕೇಳ್ತಾನೆ ಅದನ್ನು ಫೈಂಡ್ ಔಟ್ ಮಾಡಿ. ಕ್ವಶನ್ ನಂಬರ್ 7ಗೆ ಆನ್ಸರು ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ರೇಷಿಯೋ ಕೊಟ್ಟಿದ್ದಾನೆ. ಒಂದು ರೇಷಿಯೋ ಆಯಿತಾ 1:4 ಅಂತ ಒಂದು ರೇಷಿಯೋ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಆಯಿತಾ ಆ್ಯಂಟಿಸಿಡೆಂಟ್ಗೆ 6ನ್ನ ಆ್ಯಡ್ ಮಾಡಬೇಕಂತೆ, ಕಾನ್ಸಿಕ್ವೆಂಟ್ಗೆ 8ನ ಆ್ಯಡ್ ಮಾಡಬೇಕಂತೆ ಆಯಿತಾ. ನೋಡಿ ರೇಷಿಯೋ ಆ್ಯಂಟಿಸಿಡೆಂಟ್ಗೆ 6ನ ಆ್ಯಡ್ ಮಾಡಬೇಕಂತೆ ಆಯಿತಾ. ಇದು ಕಾನ್ಸಿಕ್ವೆಂಟ್ಗೆ 8ನ ಆ್ಯಡ್ ಮಾಡಬೇಕಂತೆ ಆಯಿತಾ. 1ಗೆ 6ನ್ನ ಆ್ಯಡ್ ಮಾಡಬೇಕಂತೆ, 4ಕ್ಕೆ 8ನ್ನ ಆ್ಯಡ್ ಮಾಡಬೇಕಂತೆ. ಈ ರೀತಿ ಆ್ಯಡ್ ಮಾಡಿದಾಗ ಹೊಸ ರೇಷಿಯೋ ಬರುತ್ತೆ, ಹೊಸ ಅನುಪಾತ ಬರುತ್ತೆ. ಅನುಪಾತ ಅಥವಾ ರೇಷಿಯೋ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. 6 + 1 7 ಆಗುತ್ತೆ. ಇದು 8 4 12 ಆಗುತ್ತೆ. ಹೊಸ ರೇಷಿಯೋ 7:12 ಆಗುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಈ ರೀತಿ ಈಕ್ವೇಷನ್ ಕೊಟ್ಬಿಟ್ಟು ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾನೆ. ಸ್ಕ್ವೇರ್ ರೂಟ್ ಕೊಟ್ಬಿಟ್ಟು ಅದ್ರೊಳಗಡೆ ಕ್ವಶನ್ ಮಾರ್ಕ್ ಕೊಟ್ಬಿಟ್ಟು ಇದಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನವೋದಯ ಎಕ್ಸಾಮ್ಲಿ ತುಂಬ ಟಫೆಸ್ಟು ಆಯಿತಾ. ಮಕ್ಕಳು ಅಟೆಂಡೇ ಮಾಡಬಾರ್ದು. ಆ ರೀತಿ ಕ್ವಶನ್ ಕೊಡ್ತೀನಿ ಅಂದರೆ ಈ ರೀತಿ ಟ್ರೈ ಮಾಡ್ಬೋದೇನೋ ಅವರು ಆಯಿತಾ. ಎಕ್ಸಾಮ್ನವ್ರು ನವೋದಯ ಪರೀಕ್ಷಾ ಮಂಡಳಿಯವರು ಈ ರೀತಿ ಕ್ವಶನ್ ಕೊಡ್ಬೋದೇನೋ. ಅದಕ್ಕೋಸ್ಕರನೇ ವರ್ಸ್ಟ್ ಪಾಸಿಬಲ್ ಕಂಡೀಷನಲ್ಲೂ ಎಲ್ಲ ಕ್ವಶನ್ನು ಮಕ್ಕಳು ಅಟೆಂಡ್ ಮಾಡಬೇಕು ಅಂದ್ಬಿಟ್ಟು ಈ ರೀತಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ 10 ಅಥವಾ 20 ಮಾಡೆಲ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸಿಂಪ್ಲಿಫೈ ಮಾಡಿ ಇದನ್ನು ಆಯಿತಾ. ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಅದರೊಳಗಡೆ ಕ್ವಶನ್ ಮಾರ್ಕ್ ಇದೆ. ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ. ಎಲ್ಲ ತುಂಬ ಸಿಂಪಲ್ ಆಗಿದೆ. ನೋಡೋಕೆ ಮಾತ್ರ ಈ ರೀತಿ ಕಾಂಪ್ಲಿಕೇಟೆಡ್ ಥರ ಕಾಣಿಸುತ್ತೆ ಆಯಿತಾ. 6 1s 6 10s ಆಯಿತಾ. ನೆಕ್ಸ್ಟು ಇಲ್ಲಿ ನೋಡಿ 7 6 7 6 42 7 6 42 7 1 2 7 3 21 ಆಯಿತಾ. 7 6 7 3s. ನೆಕ್ಸ್ಟು 39 1s 39 2s ಆಯಿತಾ. ಮೇಲ್ಗಡೆ ಏನು ಉಳ್ಕೊತು 10 ಉಳ್ಕೋತು, 6 ಉಳ್ಕೋತು, ಇಲ್ಲಿ 9 ಇದೆ 9 ಉಳ್ಕೋತು ಆಯಿತಾ. ಡಿನಾಮಿನೇಟ್ರಲ್ಲಿ ಏನು ಉಳ್ಕೋತು, ಡಿನಾಮಿನೇಟ್ರಲ್ಲಿ 30 ಉಳ್ಕೋತು, 2 ಉಳ್ಕೋತು ಆಯಿತಾ. ಪುನಃ ನೋಡಿ 10 1s ಆಯಿತಾ, 10 3s 11 13 ಆಯಿತಾ. ನೆಕ್ಸ್ಟು 3 1s 3 3s ಆಯಿತಾ. ನೆಕ್ಸ್ಟು 2 1s 2 3s ಇದು ಹಂಗೆ ಬರ್ಕೊಳ್ಳಿ. ಮೇಲ್ಗಡೆ ಏನು ಉಳ್ಕೋತು 3 × 3 ಉಳ್ಕೋತು. 3 × 3 ಅಂದರೆ 9 = ಸ್ಕ್ವೇರ್ ರೂಟ್ ಆಫ್ ಕ್ವಶನ್ ಮಾರ್ಕ್ ಬಂತು ಆಯಿತಾ. ಕ್ವಶನ್ ಮಾರ್ಕು ಬೆಟರ್ ಕನ್ಫ್ಯೂಸ್ ಆಗ್ತಾರೆ. ಎಕ್ಸ್ ಅಂತ ಬರ್ಕೋತೀನಿ ನಾನು, ಎಕ್ಸ್ ಅಂತ ಬರ್ಕೋತೀನಿ ಆಯಿತಾ. ಈಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಜಸ್ಟ್ ಒಂದು ಸ್ಮಾಲ್ ಇದಿರುತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಸ್ಕ್ವೇರ್ ರೂಟ್ನ ತೆಗೆದ್ರೆ ಇದ್ರ ಸ್ಕ್ವೇರ್ ರೂಟ್ ಏನಾಗುತ್ತೆ, ಇದನ್ನು ಈ ರೀತಿನೂ ಬರ್ಕೋಬೋದು. ಸ್ಕ್ವೇರ್ ರೂಟ್ ಬದಲು ನೀವು ಈ ಟೋಪಿ ಬದಲು ಈ ರೀತಿ ಬರ್ಕೋಬೋದು ಆಯಿತಾ. ಇದೇನು 1/2 ಈ ಕಡೆ ಬಂದರೆ ಏನಾಗುತ್ತೆ 2 ಆಗುತ್ತೆ, ಸ್ಕ್ವೇರ್ ಆಗುತ್ತೆ. ಇದು ಸ್ಕ್ವೇರ್ ಆಗುತ್ತೆ ಆಯಿತಾ. ನೋಡಿ 1/2 ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ 2 ಆಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ ಆಯಿತಾ. ವಿಲೋಮ ಆಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ, 2 ಆಗುತ್ತೆ. ಸೊ ಈಗ ಏನಾಗುತ್ತೆ ಎಕ್ಸ್ ವ್ಯಾಲ್ಯೂ 981 ಗೊತ್ತಲ್ಲ. 9 ಸ್ಕ್ವೇರ್ ಅಂದರೆ ಆಯಿತಾ, ಸ್ಕ್ವೇರ್ ನಂಬರು 81 ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 9ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 9ಗೆ ಆನ್ಸರು ಬಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ರೆಕ್ಟ್ಯಾಂಗಲ್ ರೂಮ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ ಆಯಿತಾ. ರೆಕ್ಟ್ಯಾಂಗಲ್ ರೂಮ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ. ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ರೆಕ್ಟ್ಯಾಂಗಲ್ದು ಆಯಿತಾ. ಅದ್ರ ಡೈಮೆನ್ಷನ್ ಕೊಟ್ಟಿದ್ದಾನೆ. ಲೆಂತು 10 ಮೀಟರ್ ಅಂತೆ, ಅದ್ರ ವಿಡ್ತು 10 ಮೀಟರ್ ಅಂತೆ, ಮತ್ತು ಅದ್ರ ಹೈಟು 5 ಮೀಟರ್ ಅಂತೆ. ಈ ರೀತಿ ಒಂದು ರೂಮ್ ಇದೆಯಂತೆ ಆಯಿತಾ. ಈ ರೀತಿ ಒಂದು ರೂಮ್ ಇದೆಯಂತೆ. ಇದರಲ್ಲಿ ದ ಲೆಂತ್ ಆಫ್ ದ ಲಾಂಗೆಸ್ಟ್ ರಾಡ್ ದಟ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ದ ರೂಮ್ ಆಫ್ ಡೈಮೆನ್ಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ
10 ಮೀಟರ್ 10 ಮೀಟರ್ 5 ಮೀಟರ್ ಆಯಾಮದ ಕೋಣೆಯಲ್ಲಿ ಇರಿಸಬಹುದಾದ ಅತಿ ಉದ್ದವಾದ ಕೋಲಿನ ಉದ್ದ ಯಾವುದು ಅಂತ ಕೇಳಿದ್ದಾನೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ ಅತ್ಯಂತ ಉದ್ದವಾದ ರಾಡು ಅಥವಾ ಕೋಲ್ ಇಡ್ತೀನಿ ಅಂದ್ರೆ ಯಾವ ರೀತಿ ಇಡ್ತೀರಾ? ಈ ರೀತಿ ಬರುತ್ತೆ ಕೋಲು, ಆಯ್ತಾ. ಇಲ್ಲೋಗುತ್ತೆ, ಈ ಮೂಲೆಗೆ ಹೋಗಿ ಟಚ್ ಆಗುತ್ತೆ, ಈ ಮೂಲೆಯಿಂದ ಈ ಮೂಲೆಗೆ ಕೋಲ್ ಇಡಬೇಕಾಗುತ್ತೆ, ಈ ರೀತಿ ಇಡ್ತೀರಾ, ಆಯ್ತಾ. ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೊತೀರಾ ಅಂದ್ರೆ ನೋಡಿ, ಇದೇ ಒಂದು ರೆಕ್ಟಾಂಗಲ್ ರೂಮ್ ಅಂತ ತಿಳ್ಕೊಳ್ಳಿ, ಆಯ್ತಾ. ಇಲ್ಲಿ ಈ ತರ ರೂಮಲ್ಲಿ ಅತ್ಯಂತ ಉದ್ದವಾದ ಕೋಲ್ ಇಡ್ತೀನಿ ಅಂದ್ರೆ ಯಾವ ರೀತಿ ಇಡ್ತೀರಾ? ಈ ರೀತಿ ಇಡ್ಬೇಕಾಗುತ್ತೆ. ಅತ್ಯಂತ ಉದ್ದವಾದ ಕೋಲು ಅಥವಾ ರಾಡ್ನ ಇಡ್ತೀನಿ ಅಂದ್ರೆ ಈ ರೀತಿ ಇಡ್ಬೇಕಾಗುತ್ತೆ, ಈ ಕಾರ್ನರ್ ಇಂದ ಈ ಕಾರ್ನರ್, ಆಯ್ತಾ. ಈ ರೀತಿ ಉದ್ದ ಬರುತ್ತೆ, ಆಯ್ತಾ. ಇದಕ್ಕೆ ಏನ್ ಮಾಡಿ ಅಂದ್ರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ, ಆಯ್ತಾ. ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ ಹಿಂಗೆ ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್, ಆಯ್ತಾ. ಎಲ್ ಅಂದ್ರೆ 10 ಸ್ಕ್ವೇರ್, ಉದ್ದ ಅಗಲ ಎತ್ತರ, ಆಯ್ತಾ. ಇದು ಸ್ಕ್ವೇರ್ ಏನಾಗುತ್ತೆ, ಇದು 10 ಸ್ಕ್ವೇರ್ ಅಂದರೆ 100, 10 ಸ್ಕ್ವೇರ್ ಅಂದರೆ 100, 5 ಸ್ಕ್ವೇರ್ ಅಂದರೆ 25, ಆಯಿತಾ. ಕೂಡಿದ್ರೆ 225 ಬರುತ್ತೆ, ಆಯಿತಾ. 225 ಸ್ಕ್ವೇರ್ ರೂಟ್ ಅಂದರೆ ಎಷ್ಟು ಬರುತ್ತೆ? 15 ಮೀಟರಾ? 15 ಮೀಟರ್ ಆಗುತ್ತೆ, ಆಯಿತಾ. ದ ಲೆಂತ್ ಆಫ್ ದ ರಾಡ್ ಈಸ್ 15 ಮೀಟರ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 10ಗೆ ಆನ್ಸರ್ ಎ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೇಳಿದ್ದೇನೆ ಅಂದರೆ, ಯಾರೋ ಒಬ್ಬ 2 ಟೈಪ್ ಸಾಲ್ಟ್ ತಗೋತಾನಂತೆ, ಆಯಿತಾ. 2 ಟೈಪ್ ಸಾಲ್ಟ್ ತಗೋತಾನಂತೆ. ಅದರಲ್ಲಿ ಒಂದು ಟೈಪು 1 kg 16 ರೂಪಾಯಿ ಅಂತೆ, ಆಯಿತಾ. ಯಾವುದೋ ಒಂದು ಟೈಪ್ ಸಾಲ್ಟು 1 kg 16 ರೂಪಾಯಿ ಅಂತೆ. ಇನ್ನೊಂದು kg 20 ರೂಪಾಯಿ ಅಂತೆ, ಆಯಿತಾ. ಒಂದು ಟೈಪ್ ಸಾಲ್ಟು kg 16 ರೂಪಾಯಿ ಅಂತೆ, ಇನ್ನೊಂದು ಟೈಪ್ ಸಾಲ್ಟು kg 20 ರೂಪಾಯಿ ಅಂತೆ, ಆಯಿತಾ. ಇದು ದುಡ್ಡು RS. ನೆಕ್ಸ್ಟು ಅವನು ಎರಡನ್ನು ಒಟ್ಟಿಗೆ 15 kg ತಗೊಂಡ್ರೆ, ಇವೆರಡನ್ನು ಒಟ್ಟಿಗೆ 15 kg ತಗೊಂಡ್ರೆ ಟೋಟಲ್ ಆಗಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಕೇಳಿದ್ರೆ, ಆಯ್ತಾ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 36 ಬರುತ್ತೆ, ಇಂಟು 15 ಮಾಡಿ, ಆಯ್ತಾ. ಟೋಟಲ್ ಆಗಿ ಎಷ್ಟು ಕಾಸ್ಟ್ ಕೊಡಬೇಕು ಅಂದ್ರೆ 540 ರೂಪಾಯಿ ಆಗುತ್ತೆ. ಎರಡನ್ನೂ ಸೇರಿಸಿ ಟೋಟಲ್ ಆಗಿ 15 kg ತಗೊಂಡ್ರೆ, ಇದು ಕೆಜಿಲ್ ಐತೆ, 15 kg ತಗೊಂಡ್ರೆ ಅವನು 540 ರೂಪಾಯಿ ಕೊಡಬೇಕಾಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಇಬ್ರು ಫ್ರೆಂಡ್ಸು ಮೋಹಿತ್ ಶಿವಮ್ ಅಂತ ಇಬ್ರು ಫ್ರೆಂಡ್ಸು 3:5 ರೇಷಿಯೋದಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ಒಂದು ಬಿಸ್ನೆಸ್ನ ಶುರು ಮಾಡ್ತಾರಂತೆ, ಆಯ್ತಾ. ಮೋಹಿತ್ ಶಿವಮ್ ಅಂತ ಇಬ್ರು ಫ್ರೆಂಡ್ಸು 3:5 ರೇಷಿಯೋದಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ಒಂದು ಬಿಸ್ನೆಸ್ನ ಶುರು ಮಾಡ್ತಾರಂತೆ, ಆಯ್ತಾ. ಅವ್ರಿಗೆ ವರ್ಷಕ್ಕೆ 3200 ರೂಪಾಯಿ ಲಾಭ ಬರುತ್ತಂತೆ. 3200 ರೂಪಾಯಿ ವರ್ಷಕ್ಕೆ, ವಾರ್ಷಿಕ ಅಥವಾ ಆನ್ಯುವಲ್ ಲಾಭ 3200 ರೂಪಾಯಿ ಅಂತ. ಹಾಗಾದ್ರೆ ಕ್ವಶನ್ ಕೇಳೋದು ಶಿವಮ್ದು ಪ್ರಾಫಿಟ್ ಎಷ್ಟು ಅಂತ, ಆಯ್ತಾ. ಶಿವಮ್ದು ಅಲ್ವಾ ಕೇಳಿರೋದು, ಶಿವಮ್ದು ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾರೆ, ಆಯ್ತಾ. ಅದಕ್ಕೆ ಏನು ಮಾಡಿ, ಈ ರೇಷಿಯೋನ ಸಮ್ ಮಾಡಿ, ಈ ರೇಷಿಯೋ ಇದೆಯಲ್ಲ ಇದನ್ನ ಸಮ್ ಮಾಡಿ, ಆ್ಯಡ್ ಮಾಡಿ, 5 3 8 ಆಗುತ್ತೆ, ಆಯ್ತಾ. ಅವ್ರು ಶಿವಮ್ ಅಲ್ಲ ಕೇಳಿರೋದು, ಶಿವಮ್ ಕೇಳಿದರೆ ಶಿವಮ್ ಬರ್ಕೊಳ್ಳಿ, ಆಯ್ತಾ. ಟೋಟಲ್ ರೇಷಿಯೋ ಡಿನಾಮಿನೇಟರ್ ಹಾಕೊಳ್ಳಿ. ಶಿವಮ್ ಎಷ್ಟು ಇನ್ವೆಸ್ಟ್ ಮಾಡಿರೋದು? ಶಿವಮ್ಮು ಇಷ್ಟು ಇನ್ವೆಸ್ಟ್ ಮಾಡಿದ್ದಾನೆ, ಆಯ್ತಾ. ಇಷ್ಟು ಪಾರ್ಟ್ನ ಇನ್ವೆಸ್ಟ್ ಮಾಡಿದ್ದಾನೆ, 5 ಅಂತ ಬರ್ಕೊಳ್ಳಿ, ಇಂಟು 3200, 8 1 8, 8 4 32, ಪಕ್ಕ 2 0 ಇದೆ, 0 ಹಾಕೋತೀನಿ, ಆಯ್ತಾ. 5 4 20, ಪಕ್ಕ 2 0 2 0 ಹಾಕೋತೀನಿ. ಅಂದರೆ ಶಿವಮ್ದು ಪ್ರಾಫಿಟ್ 2000 ಆಗಿರುತ್ತೆ, ಆಯ್ತಾ. ಕ್ವಶನ್ ನಂಬರ್ 12ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಇನ್ ಕೇಸ್ ಅವ್ರೇನಾದರೂ ಮೋಹಿತ್ ಪ್ರಾಫಿಟ್ ಎಷ್ಟು ಅಂದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಮೋಹಿತ್ ಪ್ರಾಫಿಟ್ ಏನಾದ್ರು ಕೇಳಿದ್ರೆ ಬರ್ಕೊಳ್ಳಿದ್ದು, ಮೋಹಿತ್ ಪ್ರಾಫಿಟ್ ಡಿನಾಮಿನೇಟರ್ 8 ಅಂತ ಹಾಕೊಳ್ಳಿ, ಆಯ್ತಾ. ಸಮ್ಮು ಮೋಹಿತ್ ಎಷ್ಟು ಇನ್ವೆಸ್ಟ್ ಮಾಡಿರೋದು? ಮೋಹಿತ್ 3 ಇನ್ವೆಸ್ಟ್ ಮಾಡಿದ್ದಾನೆ, 3 ಪಾರ್ಟು 3 ಅಂತ ಹಾಕೊಳ್ಳಿ, ಇಂಟು ಟೋಟಲ್ ಪ್ರಾಫಿಟ್ 3200, ಆಯ್ತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? 8 1 8 4 4 4 4 ಇಂಟು 4 12, ಆಯ್ತಾ. 1200 ರೂಪಾಯಿ ಬರುತ್ತೆ ಮೋಹಿತ್ಗೆ, ಆಯ್ತಾ. ಕ್ವಶನ್ ನಂಬರ್ 12ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಫಾದರ್ ಮತ್ತು ಸನ್ದು ಪ್ರೆಸೆಂಟ್ ಏಜ್ ಕೊಟ್ಟಿದ್ದಾನೆ. ಫಾದರ್ ಏಜು ಸನ್ ಏಜ್ಗಿಂತ 5 ಟೈಮ್ಸ್ ಇದೆ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಸೆಂಟೆನ್ಸಲ್ಲಿ ಫಾದರ್ ಏಜು ಸನ್ ಏಜ್ಗಿಂತ 5 ಟೈಮ್ಸ್ ಇದೆ ಅಂತ ಕೊಟ್ಟಿದ್ದಾನೆ. ಅದನ್ನ ಈ ರೀತಿ ಬರ್ಕೊಳ್ಳಿ, ಸನ್ನ ಎಕ್ಸ್ ಅಂತ ಬರ್ಕೊಳ್ಳಿ, ಫಾದರ್ನ 5x ಅಂತ ಬರ್ಕೊಳ್ಳಿ. ಸೆಕೆಂಡ್ ಸೆಂಟೆನ್ಸಲ್ಲಿ, ಆಯ್ತಾ. ಸೆಕೆಂಡ್ ಸೆಂಟೆನ್ಸಲ್ಲಿ ಆಫ್ಟರ್ 6 ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಆಫ್ಟರ್ 6 ಇಯರ್ಸ್ ಅಂದರೆ
ಎಕ್ಸ್ ಇದ್ದದ್ದು ಎಕ್ಸ್ ಪ್ಲಸ್ 6 ಆಗುತ್ತೆ ಆಯ್ತಾ. 5x ಇದ್ದದ್ದು 5x ಪ್ಲಸ್ 6 ಅಂತ ಆ್ಯಡ್ ಮಾಡ್ಕೊಳ್ಳಿ ಆಯ್ತಾ. ಏನು ಕೊಟ್ಟಿದ್ದಾನೆ ಅಂದರೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಆಫ್ಟರ್ 6 years ದ ಸಮ್ ಆಫ್ ದ ಬೋತ್ ಏಜಸ್ ವಿಲ್ ಬಿ 84 years. ಆಫ್ಟರ್ 6 years ದ ಸಮ್ ಆಫ್ ದ ಬೋತ್ ಏಜಸ್ ವಿಲ್ ಬಿ 84 years ಅಂತ ಕೊಟ್ಟಿದ್ದಾರೆ ಆಯ್ತಾ. ಇವೆರಡನ್ನು ಆ್ಯಡ್ ಮಾಡಿದ್ರೆ 84 years ಬರುತ್ತೆ. ಬಂದಾದ್ಮೇಲೆ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ದ ಸನ್ ಅಂತ ಕೇಳಿದ್ದೀನಿ ಆಯ್ತಾ. ಯಾವ ರೀತಿ ಇದು ಮಾಡ್ತೀರಾ, ಇವೆರಡನ್ನೂ ಆ್ಯಡ್ ಮಾಡಿ ಈ ರೀತಿ ಬರ್ಕೊಂಡ್ರೆ ಕಷ್ಟ ಆಗುತ್ತೆ. ಅದನ್ನು ಈ ರೀತಿ ಬರ್ಕೊಳ್ಳಿ. ಎಕ್ಸ್ ಪ್ಲಸ್ 6 ಪ್ಲಸ್ 5x ಪ್ಲಸ್ 6 ಈಸ್ ಈಕ್ವಲ್ ಟು 84 ಆಯಿತಾ. ಹಾರಿಜಾಂಟಲ್ ಡೈರೆಕ್ಷನ್ ಬರ್ಕೊಂಡಿದ್ದೀನಿ. ಆ್ಯಡ್ ಮಾಡಿ 5x ಪ್ಲಸ್ ಎಕ್ಸ್ 6x ಆಗುತ್ತೆ. ಇದು ಮತ್ತು ಇದನ್ನು ಆ್ಯಡ್ ಮಾಡಿದ್ರೆ 6x ಆಗುತ್ತೆ ಪ್ಲಸ್ ಆಯಿತಾ. 6 ಪ್ಲಸ್ 6 ಏನಾಗುತ್ತೆ 12 ಆಗುತ್ತೆ ಈಸ್ ಈಕ್ವಲ್ ಟು 84 ಆಯಿತಾ. 6x ಈಸ್ ಈಕ್ವಲ್ ಟು 84 ಮೈನಸ್ 12 ಅಂದರೆ ಎಷ್ಟಾಗುತ್ತೆ 72 ಆಗುತ್ತೆ. 6x ಈಸ್ ಈಕ್ವಲ್ ಟು 72 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 6 ಒಂದ್ಲಿ ಆಯಿತಾ, 12 ಆರ್ಲಿ 6 ಒಂದ್ಲಿ 6 6 ಎರಡ್ಲಿ ಎಕ್ಸ್ ಈಸ್ ಈಕ್ವಲ್ ಟು 12 years ಆಗುತ್ತೆ ಆಯಿತಾ. ನೋಡಿ ಮಗನ ಏಜ್ ಅಂದರೆ ಎಕ್ಸು ಆಯಿತಾ ಬಂತು. ಎಕ್ಸ್ ಈಸ್ ಈಕ್ವಲ್ ಟು 12 years ಆಗುತ್ತೆ. ಆನ್ಸರ್ ಬಿ ಬರುತ್ತೆ ಆಯಿತಾ. ಆನ್ಸರ್ ಬಿ ಬರುತ್ತೆ. ಈಗ ಇನ್ ಕೇಸು ಅವನೇನಾರು ಫಾದರ್ ಏಜ್ ಏನಾರು ಕೇಳಿದ್ರೆ ಏನು ಮಾಡ್ತೀರಾ, ಮಗನ ಏಜ್ ಎಕ್ಸ್ ಇದೆ, ಎಕ್ಸ್ ಫೈಂಡ್ ಔಟ್ ಮಾಡ್ದು. ಫಾದರ್ ಏಜ್ ಏನಾರು ಫೈಂಡ್ ಔಟ್ ಮಾಡಿ ಅಂದರೆ ಏನು ಮಾಡ್ತೀರಾ 5x 5 ಇಂಟು 12 12 5 60 ಈ ರೀತಿ ಫೈಂಡ್ ಔಟ್ ಮಾಡ್ಬೋದು ಆಯಿತಾ. ಅಪ್ಪನ ಏಜು 60 ವರ್ಷ ಆಯಿತಾ. ಕ್ವಶನ್ ನಂಬರ್ 13ಗೆ ಆನ್ಸರು ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸ್ಯಾಲ್ರಿ ಇದೆಯಂತೆ, ಆ ಸ್ಯಾಲ್ರಿಲಿ 5/7 ಪಾರ್ಟ್ನ ಖರ್ಚು ಮಾಡ್ತಾರಂತೆ ಆಯಿತಾ. ಒಂದು ಸ್ಯಾಲ್ರಿ ಅದನ್ನು ಎಕ್ಸ್ ಅಂತ ತಗೊಳ್ಳಿ, ಆ ಸ್ಯಾಲ್ರಿಲಿ 5/7 ಪಾರ್ಟ್ನ ಖರ್ಚು ಮಾಡ್ತಾರಂತೆ. ಅದಕ್ಕೆ ಇಲ್ಲಿ ಮೈನಸ್ ಸೈನ್ ಬರ್ದಿರೋದು ಆಯಿತಾ. ಟೋಟಲ್ ಸ್ಯಾಲ್ರಿ ಇಷ್ಟನ್ನ ಖರ್ಚು ಮಾಡ್ತಾರಂತೆ. ಖರ್ಚು ಮಾಡಾದ್ಮೇಲೆ 2000 ಉಳಿಯುತ್ತಂತೆ. ಹಾಗಾದರೆ ಟೋಟಲ್ ಮಂತ್ಲಿ ಸ್ಯಾಲ್ರಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಜಸ್ಟ್ ಸಿಂಪ್ಲಿಫೈ ಮಾಡಿ, ಇದು ಎಲ್ ಸಿ ಎಮ್ ತಗೊಳ್ಳಿ. ಇದೇನಾಗುತ್ತೆ 7x ಮೈನಸ್ 5x ಡಿವೈಡೆಡ್ ಬೈ 7 ಆಗುತ್ತೆ. ಇದು 2000 ಆಗುತ್ತೆ ಆಯಿತಾ. 7x ಮೈನಸ್ 5x ಅಂದರೆ 2x ಬೈ 7 ಈಸ್ ಈಕ್ವಲ್ ಟು 2000. ಇದು 2 1s ಆಯಿತಾ. ಎಕ್ಸ್ ಈಸ್ ಈಕ್ವಲ್ ಟು 1000 ಇಂಟು 7 ಅಂದರೆ 7000 ಆಗುತ್ತೆ ಆಯಿತಾ. ಟೋಟಲ್ ಮಂತ್ಲಿ ಸ್ಯಾಲ್ರಿ ಎಷ್ಟು ಬರುತ್ತೆ 7000 ಬರುತ್ತೆ. ಟೋಟಲ್ ಮಂತ್ಲಿ ಸ್ಯಾಲ್ರಿ 7000 ಬರುತ್ತೆ. ಆನ್ಸರ್ ಬರುತ್ತೆ ಕ್ವಶನ್ ನಂಬರ್ 14ಗೆ ಆನ್ಸರ್ ಎ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಲಿಫ್ಟ್ ಕೆಪಾಸಿಟಿ ಕೊಟ್ಟಿದ್ದಾರೆ ಆಯಿತಾ. ಒಂದು ಲಿಫ್ಟಲ್ಲಿ 27 ಜನ ಮಕ್ಕಳು ಹೋಗ್ಬೋದಂತೆ ಅಥವಾ 9 ಜನ ದೊಡ್ಡವ್ರು ಹೋಗ್ಬೋದಂತೆ ಆಯಿತಾ. 27 ಜನ ಮಕ್ಕಳು ಅಥವಾ 9 ಜನ ದೊಡ್ಡವ್ರು ಹೋಗ್ಬೋದಂತೆ. ಹಾಗಾದರೆ 18 ಮಕ್ಕಳು ಏನಾದರೂ ಲಿಫ್ಟಲ್ಲಿ ಹೋದರೆ ಅವ್ರ ಜೊತೆಲಿ ಎಷ್ಟು ಜನ ದೊಡ್ಡವ್ರು ಹೋಗ್ಬೋದು ಅಂತ ಕೇಳಿದ್ದಾರೆ ಆಯಿತಾ. ನೋಡಿ ಇದನ್ನು 6 ಅನ್ನೋ ಬದಲು ಈಕ್ವಲ್ ಸೈನ್ ಹಾಕೊಳ್ಳಿ. ಇದಕ್ಕೆ ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಕಾನ್ಸೆಪ್ಟ್ ಯೂಸ್ ಮಾಡಿ. ನೋಡಿ 27 ಜನಕ್ಕೆ 9 ಜನ ಅಂತೆ. ಒಂದು ಚೈಲ್ಡ್ಗೆ ಎಷ್ಟಾಗುತ್ತೆ 9/27 ಮೆನ್ ಆಗುತ್ತೆ ಆಯಿತಾ. ಸಿಂಪ್ಲಿಫೈ ಮಾಡಿ 9 1s 9 3s ಆಯಿತಾ. ಒಂದು ಚೈಲ್ಡ್ಗೆ 1/3 ಮೆನ್ ಆಗುತ್ತೆ. ಅವ್ರು ಕೇಳಿದ್ರು 18 ಜನ ಮಕ್ಕಳು ಅಂದರೆ 18 ಜನ ಮಕ್ಕಳು ಚಿಲ್ಡ್ರನ್, 18 ಚಿಲ್ಡ್ರನ್ ಅಂದರೆ 1/3 ಇಂಟು 18 ಅಂತ ಮಾಡಿ ಆಯಿತಾ. 3 1s 3 6s ಅಂದರೆ 6 ಮೆನ್. 18 ಜನ ಮಕ್ಕಳು ಅಂದರೆ 18 ಜನ ಚಿಲ್ಡ್ರನ್ ಅಂದರೆ ಅದು 6 ಮೆನ್ಗೆ ಈಕ್ವಲ್ ಆಗುತ್ತೆ ಆಯಿತಾ. 6 ಮೆನ್ಗೆ ಈಕ್ವಲ್ ಆಗುತ್ತೆ. ನೋಡಿ ಆ ಲಿಫ್ಟ್ ಕೆಪಾಸಿಟಿ ಏನಿದೆ 27 ಜನ ಮಕ್ಕಳು ಅಥವಾ 9 ಜನ ದೊಡ್ಡವರು. ನೋಡಿ 18 ಚಿಲ್ಡ್ರನ್ ಅಂದರೆ 6 ಜನ ದೊಡ್ಡವರಂತೆ ಆಯಿತಾ. ಟೋಟಲಾಗಿ 9 ಜನ ದೊಡ್ಡವರು ಹೋಗ್ಬೋದು. 18 ಜನ ಮಕ್ಕಳ ಜೊತೆಲಿ ಇನ್ನು 3 ಜನ ಹೋಗ್ಬೋದು ಆಯಿತಾ. 6 ಜನ ಇದ್ದಾರೆ. 9ರಲ್ಲಿ 6ನ ಮೈನಸ್ ಮಾಡಿ 3 ಜನ ಬರುತ್ತೆ ಆಯಿತಾ. ಕ್ವಶನ್ ಏನು ಕೇಳಿದರೆ 18 ಮಕ್ಕಳು ಏನಾರು ಲಿಫ್ಟಲ್ಲಿ ಹೋದರೆ ಅವ್ರ ಜೊತೆಲಿ ಎಷ್ಟು ಜನ ದೊಡ್ಡವ್ರು ಹೋಗ್ಬೋದು ಅಂತ ಕೇಳಿದ್ದಾರೆ. 18 ಜನ ಮಕ್ಕಳು 6 ಜನ ದೊಡ್ಡವ್ರಿಗೆ ಈಕ್ವಲ್ ಆಗ್ತಾರೆ. ಹಾಗಾದರೆ 9 ಜನ ಟೋಟಲ್ ಕೆಪಾಸಿಟಿ ಅದನ್ನು ಕ್ಯಾರಿ ಮಾಡೋದು. ದೊಡ್ಡವರಾದರೆ 9 ಜನ ಮಾತ್ರ ಹೋಗ್ಬೋದು ಆಯಿತಾ.
18 ಜನ ಮಕ್ಕಳು ಅಂದರೆ 6 ಜನ ದೊಡ್ಡವರು ಅಂತ ಆಯಿತಾ. 6 ಜನ ಜೊತೆಲಿ ಇನ್ನು 3 ಜನ ದೊಡ್ಡವರು ಹೋಗ್ಬೋದು ಆಯಿತಾ. 9 - 6 ಮಾಡಿ 3 ಬರುತ್ತೆ. ಫೈನಲ್ ಆನ್ಸರ್ ಏನು ಬರುತ್ತೆ? ಫೈನಲ್ ಆನ್ಸರ್ ಎ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 15ಗೆ ಆನ್ಸರ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಟ್ವಿನ್ ಪ್ರೈಮ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ ಆಯಿತಾ. ಟ್ವಿನ್ ಪ್ರೈಮ್ ನಂಬರ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಟ್ವಿನ್ ಪ್ರೈಮ್ ನಂಬರ್ ಅಂದರೆ 2 ಪ್ರೈಮ್ ನಂಬರ್ ಆಗಿರಬೇಕು ಆಯಿತಾ. 2 ಪ್ರೈಮ್ ನಂಬರ್ ಆಗಿರಬೇಕು ಮತ್ತು 2 ಪ್ರೈಮ್ ನಂಬರ್ದು ಡಿಫ್ರೆನ್ಸು 2 ಇರಬೇಕು ನೋಡಿ. 7 - 5 ಅಂದರೆ 2 ಬರುತ್ತೆ. ಏನಿದೆ ಡೆಫಿನೇಷನ್? ಟ್ವಿನ್ ಪ್ರೈಮ್ ನಂಬರ್ ಅಂದರೆ 2 ಪ್ರೈಮ್ ನಂಬರ್ ಆಗಿರಬೇಕು, 5 ಪ್ರೈಮ್ ನಂಬರು, 7 ಪ್ರೈಮ್ ನಂಬರ್. ಇವೆರಡು ಡಿಫ್ರೆನ್ಸು 2 ಬರಬೇಕು. ಆ ಥರ ಇದ್ದರೆ ಅದನ್ನು ಟ್ವಿನ್ ಪ್ರೈಮ್ ನಂಬರ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಕ್ವಶನ್ ನಂಬರ್ 16ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಆಫೀಸ್ದು ವರ್ಕಿಂಗ್ ಅವರ್ ಕೊಟ್ಟಿದ್ದಾರೆ ಆಯಿತಾ. ಒಂದು ಆಫೀಸ್ದು ವರ್ಕಿಂಗ್ ಅವರು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಅಂತೆ ಆಯಿತಾ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಅಂತೆ. ಅದರಲ್ಲಿ 1 ಅವರು ಲಂಚ್ ಅವರು ಇದೆಯಂತೆ ಆಯಿತಾ. 60 ಮಿನಿಟ್ಸ್ ಅಥವಾ 1 ಅವರು ಲಂಚ್ ಅವರು ಇದೆಯಂತೆ. ಹಾಗಾದರೆ ಆಫೀಸ್ ಅವರ್ಸು ಮತ್ತು ಲಂಚ್ ಬ್ರೇಕ್, ಆಫೀಸ್ ಅವರು ಮತ್ತು ಲಂಚ್ ಬ್ರೇಕ್ದು ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ ಇದನ್ನು ರೈಲ್ವೆ ಟೈಮಿಂಗ್ಸಲ್ಲಿ ಬರ್ಕೊಬಿಡಿ. 10 AM ಇದೆಯಲ್ಲ, ಇದು 10 ಅಂತ ಬರ್ಕೊಳ್ಳಿ ಆಯಿತಾ. ಇದನ್ನು 5 ಗಂಟೆನ 17 ಅಂತ ಬರ್ಕೊಳ್ಳಿ ಆಯಿತಾ. ಏನಾಗುತ್ತೆ? ಆಫೀಸ್ ಅವರ್ಸು 17ರಲ್ಲಿ 10 ಕಳೆದ್ರೆ 7 ಅವರ್ ಆಗುತ್ತೆ ಆಯಿತಾ. ಆಫೀಸ್ ಅವರ್ಸ್ ಎಷ್ಟಾಗುತ್ತೆ? ಆಫೀಸ್ ಅವರ್ಸು 7 ಅವರ್. ಲಂಚ್ ಬ್ರೇಕ್ ಎಷ್ಟಿದೆ? 60 ಮಿನಿಟ್ಸ್ ಅಥವಾ ಇದನ್ನು 1 ಅವರ್ ಅಂತ ಬರ್ಕೋಬೋದು. 1 ಅವರ್ ಅಂತ ಬರ್ಕೋಬೋದು. ಸೊ 1 ಅವರ್ ಅಂತ ಬರ್ಕೊಳ್ಳಿ. ರೇಷಿಯೋ ಏನಾಗುತ್ತೆ? 7:1 ಆಗುತ್ತೆ ಆಯಿತಾ. 7:1 ಬರುತ್ತೆ. 7:1. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 17ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು ಇಲ್ಲಿ ಸ್ಟಾರ್ ಸಿಂಬಲ್ ಕೊಟ್ಟಿದ್ದಾನೆ ಆಯಿತಾ. ಈ ನಂಬರು 11ರಿಂದ ಭಾಗ ಆಗಬೇಕು ಅಂದರೆ ಈ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದರೆ ಆಯಿತಾ. ಈ ನಂಬರು ಪೂರ್ತಿ 11ರಿಂದ ಡಿವೈಡ್ ಆಗಬೇಕು ಅಂದರೆ ಈ ಸ್ಟಾರ್ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಇದಕ್ಕೆ 11ದು ಡಿವಿಸಬಿಲಿಟಿ ರೂಲ್ ಯೂಸ್ ಮಾಡಿ. 11ದು ಡಿವಿಸಬಿಲಿಟಿ ರೂಲ್ ಏನು? ಆಲ್ಟರ್ನೇಟ್ ನಂಬರ್ದು ಸಮ್ ಫೈಂಡ್ ಔಟ್ ಮಾಡಿ. ಇದೆಲ್ಲ ಆಲ್ಟರ್ನೇಟ್ ನಂಬರ್ ಆಯಿತಾ. 3 + 6 + 5 + 4 ಆ್ಯಡ್ ಮಾಡಿ 6 × 4 = 18 ಬರುತ್ತೆ ಆಯಿತಾ. ಅದೇ ರೀತಿ ಡಿನಾಮಿನೇಟ್ರಲ್ಲಿ ಅಂದರೆ ಡೌನ್ವರ್ಡ್ ಸೈಡಲ್ಲಿ ಆಲ್ಟರ್ನೇಟ್ ನಂಬರ್ನ ಆ್ಯಡ್ ಮಾಡಿ ಆಯಿತಾ. ಇದು ಖಾಲಿ ಬಾಕ್ಸ್ ಸ್ಟಾರು. ಇಲ್ಲಿ 3 ಇದೆ. 3 + 0 ಆಯಿತಾ, 3 ಬರುತ್ತೆ. ಈಗ ಇದ್ರದ್ದು ಮತ್ತು ಇದ್ರದ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. 18 - 3 ಎಷ್ಟು ಬಂತು? 15 ಬಂತು ಆಯಿತಾ. 15ನಲ್ಲಿ ಯಾವ ನಂಬರ್ನ ಮೈನಸ್ ಮಾಡಿದ್ರೆ ಇದು 11ರಿಂದ ಡಿವೈಡ್ ಆಗುತ್ತೆ ಆಯಿತಾ. 15ನಲ್ಲಿ ನಂಬರ್ 4ನ ಮೈನಸ್ ಮಾಡಿದ್ರೆ ಇದು 11ರಿಂದ ಡಿವೈಡ್ ಆಗುತ್ತೆ. 11 ಬರುತ್ತೆ. ಸೊ 11ರಿಂದ ಡಿವೈಡ್ ಆಗುತ್ತೆ ಆಯಿತಾ. ಸೊ ಈ ಜಾಗದಲ್ಲಿ ಏನು ಬರಬೇಕು? 4 ಬರಬೇಕು. ನಂಬರ್ 4 ಬರಬೇಕು ಆಯಿತಾ. ನಂಬರ್ 4 ಬರಬೇಕು ಈ ಜಾಗದಲ್ಲಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಇನ್ನು ಕ್ಲಾರಿಟಿ ಬೇಕು ಅಂದರೆ ಆ್ಯಡ್ ಮಾಡಿ. 4 + 3 + 0. 4 + 3 ಅಂದರೆ ಏನಾಗುತ್ತೆ? 7 ಆಗುತ್ತೆ ಆಯಿತಾ. 7 ಆಗುತ್ತೆ. 18ನಲ್ಲಿ 7 ಮೈನಸ್ ಮಾಡಿದ್ರೆ 18ನಲ್ಲಿ 7 ಮೈನಸ್ ಮಾಡಿ 11 ಬರುತ್ತೆ. ಸೊ 11ರಿಂದ ಡಿವೈಡ್ ಆಗುತ್ತೆ. ಸೊ ಕ್ವಶನ್ ನಂಬರ್ 18ಗೆ ಆನ್ಸರ್ ಏನು ಬರುತ್ತೆ? ಆನ್ಸರು ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ 2 ಫಿಗರ್ ಕೊಟ್ಬಿಟ್ಟು ಅದನ್ನು ಆ್ಯಡ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಆ್ಯಡ್ ಮಾಡಿ ಅಂತ ಕೇಳಿದ್ದಾನೆ. ಇದು ಫ್ರ್ಯಾಕ್ಷನ್ ಬರುತ್ತೆ. ಫ್ರ್ಯಾಕ್ಷನ್ ಟೈಪ್ ಪ್ರಾಬ್ಲಮ್ ಇದು ಆಯಿತಾ. ನೋಡಿ ಫಸ್ಟು ಟೋಟಲ್ ನಂಬರ್ ಆಫ್ ಬಾಕ್ಸ್ ಫೈಂಡ್ ಔಟ್ ಮಾಡಿ. ಎಷ್ಟು ಪೀಸ್ ಇದೆ? 1 2 3 4 5 6 7 8 ಆಯಿತಾ. ಟೋಟಲ್ ನಂಬರ್ ಆಫ್ ಬಾಕ್ಸು 8 ಇದೆ. ಅದರಲ್ಲಿ ಎಷ್ಟು ಫಿಲ್ ಆಗಿದೆ? 1 2 3. ಅದರಲ್ಲಿ 3 ಭಾಗ ಫಿಲ್ ಆಗಿದೆ ಆಯಿತಾ. ಪುನಃ ಪ್ಲಸ್ ಇದನ್ನು ಅದೇ ರೀತಿ ಫೈಂಡ್ ಔಟ್ ಮಾಡಿ. ಎಷ್ಟು ಬಾಕ್ಸ್ ಇದೆ? 1 2 3 4 5 6 7 8. ಇದರಲ್ಲೂ ಅಷ್ಟೇ 8 ಬಾಕ್ಸ್ ಇದೆ ಟೋಟಲಾಗಿ. ಅದರಲ್ಲಿ ಎಷ್ಟು ಫಿಲ್ ಆಗಿದೆ? 1 2 3.
3 ಫಿಲ್ ಆಗಿದೆ ಆಯಿತಾ. ಆ್ಯಡ್ ಮಾಡಿ, ಡಿನಾಮಿನೇಟರ್ ಸೇಮ್ ಇದೆ, 3 + 3 ಏನಾಗುತ್ತೆ 6 ಆಗುತ್ತೆ. ಸಿಂಪ್ಲಿಫೈ ಮಾಡಿ, 2 3s ಆಯಿತಾ, 2 4s. ಆನ್ಸರ್ ಏನು ಬರುತ್ತೆ 3/4 ಬರುತ್ತೆ. 3/4 ಅಂದರೆ ಕ್ವಶನ್ ನಂಬರ್ 19 ಆನ್ಸರು ಬಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದರೆ ಅಂದರೆ, ಒಂದು ವಾರದಲ್ಲಿ ಪೂಜಾ ಅನ್ನೋರು ಎಷ್ಟು ಅಮೌಂಟ್ನ ಸೇವ್ ಮಾಡಿದ್ದಾರೆ ಅಂತ ಡೀಟೇಲ್ ಕೊಟ್ಟಿದ್ದಾರೆ, ಪಿಕ್ಟೋಗ್ರಾಫ್ ಕೊಟ್ಟಿದ್ದಾರೆ. ಫ್ರೈಡೆ 1 2 3 4 ನಂಬರ್ ಸೇವ್ ಮಾಡಿದ್ದಾರೆ. ಥರ್ಸ್ಡೇ 1 2 3, ವೆನ್ಸ್ಡೇ 1 2 3 4 5 6, ಟ್ಯೂಸ್ಡೇ 1 2 3, ಮಂಡೇ 1 2 3 4. ಈ ರೀತಿ ಪಿಕ್ಟೋಗ್ರಾಫ್ ಕೊಟ್ಬಿಟ್ಟು ಇಲ್ಲಿ ಕೇಳಿದೆ ನೋಡಿ, ಹೌ ಮಚ್ ಮೋರ್ ಮನಿ ಡಿಡ್ ಪೂಜಾ ಸೇವ್ ಆನ್ ವೆನ್ಸ್ಡೇ ದ್ಯಾನ್ ಆನ್ ಮಂಡೇ. ಆಯಿತಾ, ಸೋಮವಾರ ಕಂಪೇರ್ ಮಾಡಿದ್ರೆ ವೆನ್ಸ್ಡೇ ಎಷ್ಟು ಅಮೌಂಟ್ನ ಸೇವ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ ಫಸ್ಟು ವೆನ್ಸ್ಡೇ ಎಷ್ಟು ಅಮೌಂಟ್ ಸೇವ್ ಮಾಡಿದ್ದಾರೆ, 1 2 3 4 5 6. ವೆನ್ಸ್ಡೇ 6 ನಂಬರ್ ಇದೆ. ಆಯಿತಾ, ಮಂಡೇ 1 2 3 4, ಮಂಡೇ 4 ನಂಬರ್. ಆಯಿತಾ, ಸೋಮವಾರ ಕಂಪೇರ್ ಮಾಡಿದ್ರೆ ಬುಧವಾರ ಎಷ್ಟು ಅಮೌಂಟ್ ಸೇವ್ ಮಾಡಿದ್ದಾರೆ ಅಂದರೆ 2 ನಂಬರ್. ಆಯಿತಾ, 2 ನಂಬರ್ ಇದು. ಆಯಿತಾ, ನೋಡಿ ಒಂದು ಸಿಂಬಲ್ ಅಂದರೆ 10 ರೂಪೀಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಇಂಟು 10 ಮಾಡಿ. ಆಯಿತಾ, ಅಂದರೆ 20 ರೂಪೀಸ್ನ ಸೇವ್ ಮಾಡಿದ್ದಾರೆ. ಸೋಮವಾರ ಕಂಪೇರ್ ಮಾಡಿದ್ರೆ ಬುಧವಾರ 20 ರೂಪೀಸ್ನ ಸೇವ್ ಮಾಡಿದ್ದಾರೆ, ಸೆಲ್ಲಲ್ಲ ಸೇವ್ ಮಾಡಿದ್ದಾರೆ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 20ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ.